ಇತ್ತೀಚೆಗೆ ಕಲಾವಿದರು ಪರಿಸ್ಥಿತಿ ಯಾವ ರೀತಿ ಆಗಿದೆ ಅಂತ ಹೇಳಿದ್ರೆ ಬದುಕಿದ್ರು ಸತ್ತಿದ್ದಾರೆ ಅನ್ನುವಂಥ ರೀತಿಯಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ಹರಿಬಿಡುವಂಥದ್ದು. ಯಾಕಂತ ಹೇಳಿದ್ರೆ ಇತ್ತೀಚೆಗೆ ದೊಡ್ಡಣ್ಣ ಅವ್ರದ್ದೊಂದು ಹಾಕಿದ್ರು, ಅಂದರೆ ದೊಡ್ಡಣ್ಣ ಇನ್ನಿಲ್ಲ ಎನ್ನುವಂಥದ್ದು. ಯಾಕಂತೇಳಿ ಎಲ್ರಿಗೂ ಗಾಸಿ ಸೋಷಿಯಲ್ ಮೀಡಿಯಲ್ಲಿ ಬರುವಂಥದ್ದು ಯಾವುದು ಸತ್ಯ ಯಾವುದು ಸುಳ್ಳು ಎನ್ನುವಂಥದ್ದು ನಂಬಕ್ಕೆ ಆಗೋದಿಲ್ಲ. ಹಾಗಾಗಿ ಕಲಾವಿದರ ಬಗ್ಗೆ ಈ ರೀತಿ ನಿಮಗೂ ಕೂಡ ಈ ರೀತಿ ಅನುಭವ ಆಗಿರುವ ಸರ್. ಇದಕ್ಕೆ ಸರ್ಕಾರ ಇದೆ, ಪೊಲೀಸ್ ಇಲಾಖೆ ಇದೆ, ಕ್ರೈಮ್ ಇದೆ ಸರ್. ಅವ್ರು ಇದಕ್ಕೆ ನಿಬಂಧನೆ ಮಾಡ್ಬೇಕು ಸರ್. ಯಾಕಂದ್ರೆ ಏನಾಗುತ್ತೆ ಸರ್, ಯಾರೇ ಇರಲಿ ಕಲಾವಿದ ಯಾರೇ ಇರಲಿ, ಒಬ್ಬನೇ ಮಗ ಇದ್ದ, ತಾಯಿ ತಂದೆಗೆ ಎಷ್ಟು ಆಘಾತ ಆಗುತ್ತೆ. ಹೆಚ್ಚು ಕಮ್ಮಿ ಆಗಿ ಅವರು ಪ್ರಾಣ ಕಳ್ಕೊಂಡ್ರು. ಹೊಣೆ ಯಾರು ಸರ್? ನನಗೆ ಒಂದು ತಿಂಗಳಿಂದ ನನಗೂ ಬಂದಿತ್ತು. ಗುಲ್ಬರ್ಗದ ನಮ್ಮ ಸ್ನೇಹಿತರೊಬ್ಬರು ಫೋನ್ ಮಾಡಿದರು, ನಮಸ್ತೆ ಬಿರಾದರ್ ಅವರೇ. ಬಿರಾದರ್ ಅವ್ರು ಮಾತಾಡೋದು. ಹೌದು ಸರ್, ಬಿರಾದರ್ ಅವ್ರು ಮಾತಾಡೋದು. ನಾನು ಸರ್ ಯಾಕೆ ಸರ್? ಸರ್ ತಪ್ಪು ತಿಳ್ಕೊಬೇಡಿ, ಒಂದು ವಿಷಯ ಹೇಳಿ ಸರ್, ನಿಮ್ಮ ಬಗ್ಗೆ ಹಿಂಗೆ ಹಾಕಿದ್ದಾರೆ. ಶ್ರೀನಾಥ್ ಅವ್ರ ಬಗ್ಗೆ ಹಾಕಿದ್ದಾರೆ, ಆಮೇಲೆ ಹೊನ್ನೊಳ್ಳಿಯವ್ರ ಬಗ್ಗೆ ಹಾಕಿದ್ದಾರೆ, ದೊಡ್ಡಣ್ಣವ್ರ ಬಗ್ಗೆ ಹಾಕಿದ್ದಾರೆ, ಒಂದು ಸಾರಿ ಬ್ಯಾಂಕ್ದನ್ನು ಎಲ್ಲ ಹಾಕ್ತಾನೆ ಇದ್ದಾರೆ ಸರ್. ಅಂದರೆ ಏನೇ ಸರಿ ಸೋಷಿಯಲ್ ಮೀಡಿಯಾದವರು ನಮಗೆ ದುಡ್ಡು ಬರುತ್ತೆ ಅಂತ ಮಾಡ್ತಾ ಇದ್ದಾರೆ ವಿನಃ ಯಾರಿಗೆ ತೊಂದರೆ ಆಗುತ್ತೆ ಅಂತ ವಿಚಾರ ಮಾಡ್ತಾಯಿಲ್ಲ. ಹೌದು, ಮಾಡಬೇಡಿ ಸರ್. ನೀವು ದುಡ್ಡು ಮಾಡಿದ್ರೆ ಬೇರೆ ಥರ ಮಾಡಿ. ನೀವು ದುಡ್ಡು ಮಾಡಬೇಕಾ? ಯಾರೋ ಒಂದು ಹೋಗಿ ಆಸ್ಪತ್ರೆಗೆ ಹೋಗಿ, ಎಷ್ಟು ಜನಕ್ಕೆ ತೊಂದರೆ ಇದೆ ಅದನ್ನು ತೊಗೊಳ್ಳಿ. ಯಾರೋ ಬರೀ ಬಡವರು ಇದ್ದಾರೆ, ಅವರ ಸ್ಥಿತಿಗತಿ ಏನಿದೆ, ಈ ಕೆಲವು ಯಾರೋ ಮಾತ್ರೇ ಇಲ್ಲ ಅವ್ರಿಗೆ, ಅಂಥವು ಏನಾದರೂ ಮಾಡಿ ನೀವು ಸರ್. ನೀವು ಒಳ್ಳೆ ಕೆಲಸ ಮಾಡಿ. ಈಗ ನಿಮ್ಮ ಸ್ವಾರ್ಥಕ್ಕಾಗಿ ನಮಗೊಂದು ದುಡ್ಡು ಬರುತ್ತೆ, ಇಷ್ಟು ಒಂದು ಲಕ್ಷ ಜನ ನೋಡಿ ಇಷ್ಟು ದುಡ್ಡು ಬರುತ್ತೆ ಅನ್ನೋಕ್ಕಿಂತರೂ ಎಷ್ಟು ಜನಕ್ಕೆ ತೊಂದರೆ ಆಗುತ್ತೆ ಅಂತ ಅದನ್ನು ನೋಡ್ಬೋದಲ್ಲ. ಅದನ್ನು ಯಾಕೆ ನೋಡೋಲ್ಲ? ತಪ್ಪಾಗುತ್ತೆ ಸರ್. ಯಾಕೆ ನೋಡಿ, ಮನೆ ದೊಡ್ಡಣ್ಣವ್ರು ನಂಗೆ ಯಾರೋ ಹಿಂಗೆ ನಾನು ಹೇಳಿದೆ ಸರ್, ದಯವಿಟ್ಟು ಅದನ್ನು ನೀವು ಪೊಲೀಸ್ ಇಲಾಖೆಗೆ ಹೇಳಿಬಿಟ್ಟು ಅದು ಸ್ವಲ್ಪ ನಿಬಂಧನೆ ಅದು ಇನ್ನು ಯಾರು ಮಾಡಬಾರ್ದು, ಮಾಡಿ ಒಂದು ಕಠಿಣ ಕ್ರಮ ಏನಾದರೂ ಒಂದು ಮಾಡಿ ಅಂತ ಹೇಳಿದೆ ಸರ್ ನಾನು. ಖಂಡಿತ ಸರ್. ಯಾಕಂದರೆ ಪೊಲೀಸ್ ಇಲಾಖೆ ಈ ರೀತಿಯ ಒಂದು ಏನೋ ಸುಳ್ಳು ಸುದ್ದಿ ಹರಿಬಿಡೋರ ಮೇಲೆ ಕಂಡಿಡಬೇಕು ಸರ್. ಅದು ಏನಾಗುತ್ತೆ ಅಂದರೆ ಅವ್ರಿಗೆ ಏನಂದರೆ, ಈಗ ಯಾರೋ ಒಬ್ಬರು ಹೆಸರು ಅದೇ ಎಷ್ಟು ಬರ್ಬೋದು ಅಂದಾಜು ಒಂದು 50,000 ಲಕ್ಷ ಹಾಕೊಂಡ್ಬಿಡ್ತಾರೆ. ಆಮೇಲೆ ಹೆಚ್ಚು ಕಮ್ಮಿ ಸಾರಿ ಕೇಳ್ಬೋದು. ಲಾಭ ಏನು? ಅಲ್ಲ, ಆಘಾತಕ್ಕೊಳಗಾದ್ಮೇಲೆ ಸಾರಿ ಕೇಳಿ ಏನಪ್ಪ? ಅದಕ್ಕೆ ಸರ್ ಮಾಡಬೇಡಿ ನೀವು. ದಯವಿಟ್ಟು ಯಾರಿದ್ರೆ ನಾ ಹೇಳೋದಷ್ಟೇ, ನೀವು ಯಾರೇನಾದರೂ ಜೀವನಗಳು ಮಾಡಿ ಆಘಾತಕಾರಿ ಕೆಲಸಗಳು ಮಾಡಬೇಡಿ, ನಾನು ಹೇಳೋದಷ್ಟೇ. ಇದ್ರ ಜೊತೆಗೆ ಸರ್ 600 ಸಿನಿಮಾಗಳನ್ನು ಮಾಡಿದ್ದೀರಾ. ಸೊ 600 ಸಿನಿಮಾಗಳಲ್ಲಿ ನಿಮ್ಮ ಫೇವ್ರೇಟ್ ಡೈಲಾಗ್ ಯಾವುದು? ಇದನ್ನು ನಾನು ಮರೆಯೋಕ್ಕಾಗಲ್ಲ, ಕುಂತರು ಇದು ನೆನಪಿರುತ್ತೆ, ನಿಂತರು ನೆನಪಿರುತ್ತೆ ಅಂದರೆ? ಇಲ್ಲ ಸರ್, ನಮ್ಮ ಕಲಾವಿದರಿಗೆ ಏನಾಗುತ್ತೆ ಅಂದರೆ ಪ್ರೇಕ್ಷಕನಿಗೆ ಖುಷಿ ಕೊಡುತ್ತೆ. ಬಟ್ ಕಲಾವಿದ ಏನು ಮಾಡ್ತಾನೆ ಅಂದರೆ, ಎಷ್ಟೇ ಬಂದರೂ ಈಗ ಕಲಾವಿದ ಪ್ರತಿಯೊಬ್ಬ ಕಲಾವಿದರಿಗೆ ಏನಾಗುತ್ತೆ ಸರ್, ಈಗ ನೋಡಿದರೆ ನಾನು ಇನ್ನೂ ಹಿಂಗೆ ಮಾಡ್ಬೋದಾಗಿತ್ತಲ್ಲ, ಹಿಂಗೆ ಮಾಡಿದ್ರೆ ಚೆನ್ನಾಗಿತ್ತಲ್ಲ, ಹಂಗೆ ಹೋಗ್ತಾನೆ. ಚೆನ್ನಾಗಿದೆ ಅಂತ ಅವ್ನಿಗೆ ಬರೋಲ್ಲ. ಚೆನ್ನಾಗಿ ಮಾಡಿದ್ದೀನಿ ಅಂತ ಅವ್ನಿಗೆ ಹೇಳೋಕೆ ಆಗೋದೇ ಇಲ್ಲ. ಯಾಕಂದ್ರೆ ತಪ್ಪುಗಳು ಹುಡುಕ್ತಾನೆ. ನಾನು ಏನು ತಪ್ಪು ಮಾಡೀನಿ, ಇಲ್ಲಿ ಹಿಂಗೆ ಹೇಳಿದ್ರೆ ಚೆನ್ನಾಗಿರೋದು, ಇಲ್ಲಿ ಹೇಳ್ತಾರೆ ಹಿಂಗೆ ಹುಡುಕ್ತಾನೆ ಅವ್ನು. ನಮ್ಮ ಪ್ರತಿಯೊಂದು ಏನಾಗುತ್ತೆ ಎಲ್ಲವೂ ನಮ್ಮ ಗಮನದಲ್ಲಿ ಸರ್. ಅದು ನಮ್ಮ ಪ್ರೇಕ್ಷಕರಿಗೆ ಅನಿಸುತ್ತೆ ಇದು ಚೆನ್ನಾಗಿದೆ ಸರ್ ಅಂತಾರೆ. ಬಟ್ ನಮಗೇನಿರುತ್ತೆ ಅದು ಏನು ತಪ್ಪು ಮಾಡಿದ್ದೀನಿ, ಹೇಗೆ ಮಾಡಬೇಕಿತ್ತು, ಈ ಥರ ಗೊಂದಲನೇ ಇರ್ತವೆ ಒಳಗೆ ಮನಸ್ಸಲ್ಲಿ.